ಡಿಯರ್ ಸ್ಟೂಡೆಂಟ್ಸ್, ಅಂತಿಮ BA ವಿದ್ಯಾರ್ಥಿಗಳು ನೀವೇನಿದ್ದೀರಾ, ನಿಮಗೆ 6ನೇ ಸೆಮಿಸ್ಟರ್ನಲ್ಲಿ ಇರ್ತಕ್ಕಂಥ ಪಠ್ಯಕ್ರಮ ಮೈಸೂರು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ರಮ. ಇದರಲ್ಲಿ 4 ಇದ್ದಾವೆ. 4ರಲ್ಲಿ ನಾನು ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳು ಅಂತಕ್ಕಂಥ ಒಂದು ಪೇಪರನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಟ್ಟು 4 ಯೂನಿಟ್ಗಳಿದ್ದಾವೆ. ನೀವು ನೋಡ್ತಾ ಇರೋ ಹಾಗೆ 4 ಯೂನಿಟ್ಗಳಿದ್ದಾವೆ. ಅದರಲ್ಲಿ ಮೊದಲ ಯೂನಿಟ್ಟು ಇಂಟ್ರೊಡಕ್ಷನ್, PTK. ಇದರಲ್ಲಿ ಏನಪ್ಪ ಅಂತಂದರೆ, ಈ ಸ್ಥಳೀಯ ಸರ್ಕಾರಗಳ ಅವಶ್ಯಕತೆಗಳು ನಮಗೆ ಏನಕ್ಕೆ ಬೇಕು, ಸ್ಥಳೀಯ ಸರ್ಕಾರಗಳು ಅಂತಂದರೆ ಏನು ಅಂದರೆ, ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಸ್ಥಾಪಿತವಾಗಿರುವಂತಹ ಸರ್ಕಾರಗಳೇ ಸ್ಥಳೀಯ ಸರ್ಕಾರಗಳು. ಅಂದರೆ ಈ ಸ್ಥಳೀಯ ಸರ್ಕಾರಗಳ ಬಗ್ಗೆ ಸಂವಿಧಾನದ ರಚನಾ ಸಂದರ್ಭದಲ್ಲಿ ಹಲವಾರು ಜನ ಇದರ ಅವಶ್ಯಕತೆಗಳನ್ನು ಮುಂದಿಟ್ಟರೂ ಕೂಡ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ನಂತರವಾಗಿ ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಭಾರತದ ಸರ್ಕಾರ ಅದರ ಅವಶ್ಯಕತೆಗಳನ್ನು ಅರ್ಥಕೊಂಡು ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಅದಕ್ಕೋಸ್ಕರವಾಗಿ ಕೆಲವೊಂದು ಕಮಿಟಿಗಳನ್ನು ರಚನೆಯನ್ನು ಕೂಡ ಮಾಡ್ತು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಮಿಟಿಗಳು ಅಂತಂದರೆ ಅಶೋಕ್ ಮೆಹ್ತಾ ಕಮಿಟಿ, ಬಲವಂತರಾಯ್ ಮೆಹ್ತಾ ಕಮಿಟಿ, ಸಿಂಘ್ವಿ ಕಮಿಟಿ, JVK ರಾವ್ ಕಮಿಟಿ ಮುಂತಾದ ಕಮಿಟಿಗಳು ಸ್ಥಳೀಯ ಸರ್ಕಾರದ ರಚನೆಗೆ ಸ್ಥಾಪನೆಯಾದಂತಹ ಕಮಿಟಿಗಳಾಗಿದ್ದು. ನಿಮಗೆ ಮೊದಲನೇ ಅಧ್ಯಾಯದಲ್ಲಿ ಸ್ಥಳೀಯ ಸರ್ಕಾರದ ಅರ್ಥ ಬರುತ್ತೆ, ಮೀನಿಂಗ್ ಬರುತ್ತೆ. ಹಾಗೆ ಸ್ಥಳೀಯ ಸರ್ಕಾರಗಳು ನಮಗೆ ಏನಕ್ಕೆ ಬೇಕು, ಅದರ ಲಕ್ಷಣಗಳು ಬರುತ್ತೆ. ಹಾಗೆ ಸ್ಥಳೀಯ ಸರ್ಕಾರದ ಮಹತ್ವ ಅಂದರೆ ಸ್ಥಳೀಯ ಸರ್ಕಾರಗಳು ನಮಗೆ ಏನಕ್ಕೆ ಬೇಕು ಅಂತ. ಉದಾಹರಣೆಗೆ ರಾಜಕೀಯದ, ಶಿಕ್ಷಣದ ಅರಿವನ್ನು ಕಲ್ತ್ಕೊಳ್ಳಿಕ್ಕೆ, ಗ್ರಾಮೀಣ ಮಟ್ಟದಿಂದ ದೇಶವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯನ್ನು ಸಾಧ್ಯವಾದಷ್ಟು ಕೂಡ ಕಡಿಮೆಯನ್ನು ಮಾಡಲಿಕ್ಕೆ, ಜನರಿಗೆ ರಾಜಕೀಯ ಶಿಕ್ಷಣವನ್ನು ಕೊಡಲಿಕ್ಕೆ, ಹಾಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಎಲ್ಲದಕ್ಕೂ ಕೂಡ ಸ್ಥಳೀಯ ಸರ್ಕಾರಗಳು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾವೆ. ಹಾಗೆಯೇ ಇದಾದ ಮೇಲೆ ಇನ್ನೊಂದು ಏನಪ್ಪ ಬರುತ್ತೆ ಅಂತಂದರೆ, ಸ್ಥಳೀಯ ಸರ್ಕಾರದ ಬೆಳವಣಿಗೆಗಳು. ಅಂದರೆ ಸ್ಥಳೀಯ ಸರ್ಕಾರದ ಬೆಳವಣಿಗೆಗಳು ಯಾವತ್ತಿಂದ ಆಯಿತು ಅಂತ. ನಾವು ಉದಾಹರಣೆಗೆ 1993ರಲ್ಲಿ ಸ್ಥಳೀಯ ಸರ್ಕಾರಗಳನ್ನು ವಿಧಿಬದ್ಧವಾಗಿ ಸ್ಥಾಪನೆಯನ್ನು ಮಾಡಿಕೊಂಡ್ವಿ. ಅದಕ್ಕೆ ಕಾರಣ ಭಾರತ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದ್ದು ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಮತ್ತು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದು 1993ರಲ್ಲಿ. 1993ರಲ್ಲಿ ಸ್ಥಾಪನೆಯಾದಂಥ ಸ್ಥಳೀಯ ಸರ್ಕಾರಗಳೇನಿದ್ದಾವೆ, ಅದಕ್ಕೋಸ್ಕರವಾಗಿ ಸಂವಿಧಾನದಲ್ಲಿ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿಗಳನ್ನು ನಾವು ಮಾಡಿಕೊಂಡು ನಾವು ಇತ್ತೀಚೆಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಸ್ಥಳೀಯ ಸರ್ಕಾರಗಳು ಭಾಳ ಹಿಂದಿನಿಂದಲೂ ಇದ್ದಾವ. ಹೌದು, ನಮಗೆ ಬ್ರಿಟಿಷರ ಕಾಲದಿಂದಲೂ ರಾಜ ಮಹಾರಾಜಗಳ ಕಾಲದಿಂದಲೂ ಕೂಡ ಸ್ಥಳೀಯ ಸರ್ಕಾರದ ಬೆಳವಣಿಗೆಯನ್ನು ನಾವು ಕಾಣ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಸರ್ಕಾರಗಳು ಗುಪ್ತರ ಕಾಲದಲ್ಲಿ, ಮೌರ್ಯರ ಕಾಲದಲ್ಲಿ, ಮರಾಠರ ಕಾಲದಲ್ಲಿ ಮತ್ತು ಬ್ರಿಟಿಷರ ಕಾಲದಲ್ಲಿ, ಸ್ವಾತಂತ್ರ್ಯದ ಹಿಂದೆ ಮತ್ತು ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ಥಳೀಯ ಸರ್ಕಾರಗಳು ಯಾವ ರೀತಿಯಾಗಿ ಸ್ಥಾಪನೆಯಾದವು ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಅಂದರೆ ಅದರ ಬೆಳವಣಿಗೆಗಳು 1993 ಅಥವಾ ಸ್ವಾತಂತ್ರ್ಯ ಬಂದ ಮೇಲೆ ಸ್ಥಾಪನೆ ಆಗಿಲ್ಲ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಸ್ಥಳೀಯ ಸರ್ಕಾರದ ಬೆಳವಣಿಗೆಗಳು ಇದ್ದಾವೆ. ಹಾಗಾಗಿ ಸ್ಥಳೀಯ ಸರ್ಕಾರದ ಅವಶ್ಯಕತೆಗಳನ್ನು ಅರಿತು ಅಂದಿನ ಬ್ರಿಟಿಷ್ ಸರ್ಕಾರವೇ ಸಾಕಷ್ಟು ಬಾರಿ ಸ್ಥಳೀಯ ಸರ್ಕಾರದ ಸ್ಥಾಪನೆಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಅಂದರೆ ಅವರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಆಗಿನ ವ್ಯವಸ್ಥೆಗಳು ಹೇಗಿದ್ದು ಆ ವ್ಯವಸ್ಥೆಗಳಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಸ್ಥಳೀಯ ಸರ್ಕಾರದ ಸ್ಥಾಪನೆಗೆ ಅವಕಾಶವನ್ನು ಬ್ರಿಟಿಷ್ ಸರ್ಕಾರವೇ ಮಾಡಿಕೊಟ್ಟಿತ್ತು. ಹಾಗಾಗಿ ಭಾಳ ಹಿಂದಿನಿಂದಲೂ ರಾಜರ ಮಹಾರಾಜರುಗಳ ಕಾಲದಿಂದಲೂ ಅಂದಿನ ವ್ಯವಸ್ಥೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ಈ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಆಯಿತು. 1900ರಲ್ಲಿ ಸಂವಿಧಾನ, 1950ರಲ್ಲಿ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಅದನ್ನು ಅಧಿಕೃತವಾಗಿ ಜಾರಿಗೆ ತಂತು. 1951 ಮತ್ತು 52ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಕೂಡ ಅದು. ಅಲ್ಲಿವರೆಗೂ ಕೂಡ ಸ್ಥಳೀಯ ಸರ್ಕಾರದ ಅವಶ್ಯಕತೆಗಳು ಭಾರತ ಸರ್ಕಾರಕ್ಕೆ ಗೊತ್ತಾಗಲಿಲ್ಲ. ನಂತರವಾಗಿ ಅದರ ಅವಶ್ಯಕತೆಗಳು ಗೊತ್ತಾಯಿತು. ಯಾವುದೇ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು. ಭಾರತ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ಸ್ಥಳೀಯ ಮಟ್ಟದಿಂದಲೇ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ದೇಶವನ್ನು ಒಂದು ಬಲಿಷ್ಠ ದೇಶವನ್ನಾಗಿ ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಇಚ್ಛೆಯೂ ಕೂಡ
ಆಗಿತ್ತು. ಹಾಗಾಗಿ ಸಂವಿಧಾನದ ಬೆಳವಣಿಗೆಗಳೇನಿದಾವಲ್ವ ಆ ಬೆಳವಣಿಗೆಗಳು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳಾಗಿರ್ತವೆ. ಹಾಗೆ ಅದಕ್ಕೋಸ್ಕರವಾಗಿ ಸ್ಥಳೀಯ ಸರ್ಕಾರದ ಬೆಳವಣಿಗೆಗೆ ಮತ್ತು ಅದರ ಅವಶ್ಯಕತೆಗಳನ್ನು ಅರಿತು ಭಾರತ ಸರ್ಕಾರ ಮೊದಲಿಗೆ ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ರಚನೆಯನ್ನು ಮಾಡ್ತು. ಆ ಮೆಹ್ತಾ ಕಮಿಟಿ 1959ರಲ್ಲಿ ಭಾರತ ಸರ್ಕಾರಕ್ಕೆ ತನ್ನ ವರದಿಯನ್ನು ಕೊಟ್ಟ ಮೇಲೆ ಹಲವಾರು ರಾಜ್ಯಗಳು ಸ್ಥಳೀಯ ಸರ್ಕಾರದ ಸ್ಥಾಪನೆಗೆ ಇಚ್ಛೆಯನ್ನು ಪಟ್ಟು ಅದರಲ್ಲಿ ಕರ್ನಾಟಕನೂ ಕೂಡ ಒಂದು ಬಲವಂತರಾಯ್ ಮೆಹ್ತಾ ಕಮಿಟಿಯ ಶಿಫಾರಸುಗಳೇನಿತ್ತೋ ಆ ಶಿಫಾರಸುಗಳಿಗೆ ಅನುಗುಣವಾಗಿ ಸ್ಥಳೀಯ ಸರ್ಕಾರವನ್ನು ಕರ್ನಾಟಕನೂ ಕೂಡ ಸ್ಥಾಪನೆಯನ್ನು ಮಾಡಿಕೊಳ್ತು. ಆದರೂ ಇನ್ನೂ ಕೆಲವು ರಾಜ್ಯಗಳು ನನಗೂ ಮತ್ತು ಸ್ಥಳೀಯ ಸರ್ಕಾರಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾಯಿದ್ದು ಮತ್ತು ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡಿರಲಿಲ್ಲ. ನಂತರವಾಗಿ ಬಲವಂತರಾಯ್ ಮೆಹ್ತಾ ಕಮಿಟಿ ವರದಿ ಏನಿತ್ತೋ ಆ ವರದಿ ಹೋದ ನಂತರವಾಗಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ಕಮಿಟಿಗಳನ್ನು ರಚನೆ ಮಾಡೋದು ಅಂತಂದರೆ, ಸ್ಥಳೀಯ ಸರ್ಕಾರಗಳಿಗೆ ಏನೇನು ಸ್ಥಾನಮಾನವನ್ನು ಕೊಡಬೇಕು, ಎಷ್ಟು ರೀತಿಯಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು, ಅವುಗಳಿಗೆ ಏನೇನು ಅಧಿಕಾರಗಳನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶಗಳಿಗೋಸ್ಕರವಾಗಿ ಈ ಕಮಿಟಿಗಳು ರಚನೆಯಾಗಿದ್ದು. ಅದರಲ್ಲಿ ಅಶೋಕ್ ಮೆಹ್ತಾ ಕಮಿಟಿನೂ ಕೂಡ ಅದು ಕೂಡ ತನ್ನ ವರದಿಯನ್ನು ಸರ್ಕಾರಕ್ಕೆ ಕೊಡ್ತು. ಅದಾದಮೇಲೆ JVK ರಾವ್ ಕಮಿಟಿಗೆ ಬಂತು, ನಂತರವಾಗಿ ಸಿಂಘ್ವಿ ಕಮಿಟಿ ಬಂತು. ಇವೆಲ್ಲ ಕಮಿಟಿಗಳು ರಚನೆಯಾಗಿದ್ದು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ. ಆದರೂ ಕೂಡ ಈ ಕಮಿಟಿಗಳು ರಚನೆಯಾಗಿದ್ದರೂ ಕೂಡ ಸ್ಥಳೀಯ ಸರ್ಕಾರಗಳು ಸ್ಥಾಪನೆ ಆಗಿರಲಿಲ್ಲ. ಆದರೆ ಈ ಸ್ಥಳೀಯ ಸರ್ಕಾರಗಳು ಸ್ಥಾಪನೆಯಾಗಿದ್ದು 1993ರಲ್ಲಿ. ಇವತ್ತು ಕೂಡ 1993ರ ಅಧಿನಿಯಮದ ಪ್ರಕಾರವಾಗಿಯೇ ಸ್ಥಳೀಯ ಸರ್ಕಾರಗಳನ್ನು ಭಾರತ ದೇಶದಲ್ಲಿ ಸ್ಥಾಪನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಬಲವಂತರಾಯ್ ಮತ್ತು ಅಶೋಕ್ ಮೆಹ್ತಾ ಕಮಿಟಿಗಳೇನಿದಾವಲ್ವ ಇವುಗಳು ಬಹಳ ಪ್ರಮುಖವಾಗಿರ್ತಕ್ಕಂಥವುಗಳು. ಅಶೋಕ್ ಮೆಹ್ತಾ ಕಮಿಟಿ ಶಿಫಾರಸ್ಸು ಮತ್ತು ಬಲವಂತರಾಯ್ ಮೆಹ್ತಾ ಕಮಿಟಿ ಶಿಫಾರಸ್ಸು ಒಟ್ಟು 4-5 ಕಮಿಟಿಗಳು ರಚನೆಯಾದರೂ ಕೂಡ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಮಿಟಿಗಳು ಅಶೋಕ್ ಮೆಹ್ತಾ ಕಮಿಟಿ ಮತ್ತು ಬಲವಂತರಾಯ್ ಮೆಹ್ತಾ ಕಮಿಟಿ. ಈ ಕಮಿಟಿ ಯಾಕಪ್ಪ ಬಲವಂತರಾಯ್ ಅಂತಂದರೆ, ಬಲವಂತರಾಯ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ರಚನೆ ಆಯಿತು, ಅದಕ್ಕೆ ಬಲವಂತರಾಯ್ ಮೆಹ್ತಾ ಕಮಿಟಿ ಅಂತ ಇಟ್ಟರು. ಮತ್ತು ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚನೆ ಆಯಿತು, ಅದಕ್ಕೂ ಕೂಡ ಅದಕ್ಕೆ ಅಶೋಕ್ ಮೆಹ್ತಾ ಕಮಿಟಿ ಅಂತಕ್ಕಂಥ ಒಂದು ಹೆಸರನ್ನು ಇಡಲಾಯಿತು. ಹಾಗಾಗಿ ನಿಮಗೆ ವಿದ್ಯಾರ್ಥಿಗಳೇ ಮೊದಲೇ ಯೂನಿಟ್ನಲ್ಲಿ ಇಂಟ್ರೊಡಕ್ಷನ್ನು ಅರ್ಥ ಬರುತ್ತೆ. ಇದು ಮತ್ತು ಸ್ಥಳೀಯ ಸರ್ಕಾರದ ಲಕ್ಷಣಗಳು ಅಂದರೆ ಸ್ಥಳೀಯ ಸರ್ಕಾರಗಳು ಯಾವ ರೀತಿಯಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದಾವೆ, ಅವುಗಳ ಲಕ್ಷಣಗಳೇನು, ಅವುಗಳು ಯಾವ ಕಾರ್ಯವಿಧಾನವನ್ನು ನಡೆಸ್ಕೊಂಡು ಹೋಗ್ತಿದ್ದಾವೆ, ಏನೇನು ಅಧಿಕಾರ ಮತ್ತು ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಿದ್ದಾವೆ, ಹೇಗೆ ಸ್ವಾಯತ್ತತಾ ಸಂಸ್ಥೆಗಳಾಗಿ ಬೆಳವಣಿಗೆ ಆಗಿದ್ದಾವೆ ಅಂತ. ನಮ್ಮಲ್ಲಿ ನಿಮಗೆ ಗೊತ್ತಿರ್ಬೋದು, ಅಧಿಕಾರ ಹಂಚಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ, ಪವರ್ ಡಿವೈಡ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪವರ್ ಡಿವೈಡ್ ಯಾವುದರಲ್ಲಾಗಿದೆಯಪ್ಪ ಅಂತಂದರೆ, ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮೊದಲು ಅಧಿಕಾರ ಹಂಚಿಕೆಯಾಗಿತ್ತು. ನಂತರವಾಗಿ 1993ರಲ್ಲಿ ಸ್ಥಳೀಯ ಸರ್ಕಾರಗಳು ಸ್ಥಾಪನೆಯಾದ ನಂತರವಾಗಿ ಅದರ ಅಧಿಕಾರದ ಹಂಚಿಕೆ ಸ್ಥಳೀಯ ಸರ್ಕಾರಗಳಿಗೂ ಕೂಡ ವಿಸ್ತಾರ ಆಯಿತು. ಹಾಗಾಗಿ ಈ ಸ್ಥಳೀಯ ಸರ್ಕಾರದ ಅವಶ್ಯಕತೆಗಳು ಎಲ್ಲರಿಗೂ ಕೂಡ ಗೊತ್ತಾಯಿತು. ಹಿಂದೆ ನಮಗೇನು ಕರ್ನಾಟಕ ಸರ್ಕಾರ ಬಲವಂತರಾಯ್ ಮೆಹ್ತಾ ಕಮಿಟಿಯ ವರದಿಯನ್ನು ಆಧಾರವನ್ನಾಗಿಟ್ಕೊಂಡು ಸ್ಥಳೀಯ ಸರ್ಕಾರಗಳನ್ನು ರಚನೆಯನ್ನು ಮಾಡಿಕೊಂಡಿತ್ತೋ, ಆ ಸ್ಥಳೀಯ ಸರ್ಕಾರಗಳ ರಚನೆಯನ್ನು ಮಾಡಿಕೊಂಡಿದ್ದರೂ ಸಹ ಅದಕ್ಕೆ ವಿಧಿಬದ್ಧ ಅಥವಾ ಸಂವಿಧಾನಾತ್ಮಕ ಸ್ಥಾನಮಾನ ಸಿಕ್ಕಿರಲಿಲ್ಲ. ನಂತರವಾಗಿ ಅದಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ಸಿಕ್ಕಿದ್ದು 1993ರಲ್ಲಿ 73 ಮತ್ತು 74ನೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿಕೊಂಡು ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಸ್ಥಳೀಯ ಸರ್ಕಾರಗಳಿಗೆ ಯಾವಾಗ ಕೊಟ್ಟರೋ ಆಗ ಕೆಲವೊಂದು ರಾಜ್ಯಗಳು ಏನು ಸ್ಥಳೀಯ ಸರ್ಕಾರಗಳಿಗೂ ಮತ್ತು ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಏನು ವರ್ತನೆಯನ್ನು ಮಾಡ್ತಾ ಇದ್ವೋ, ಆಗ ನಾವು 1993ರ ನಂತರವಾಗಿ ಇಡೀ ಭಾರತದಾದ್ಯಂತ ಏಕ ಪ್ರಕಾರದ ಸ್ಥಳೀಯ ಸರ್ಕಾರಗಳು ಸ್ಥಾಪನೆ ಆಗ್ತವೆ. ಆಗ ವಿಧಿಬದ್ಧ ಅಧಿಕಾರ ಸಿಕ್ತು. ಆವಾಗ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದು ಅನಿವಾರ್ಯವಾಗಿ ಎಲ್ಲ ರಾಜ್ಯಗಳು ಕೂಡ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆಗಳು ಎಲ್ಲ ರಾಜ್ಯಗಳಿಗೂ ಬಂತು. ಇವತ್ತು ಕೂಡ 1993ರ ಅಧಿನಿಯಮದ ಪ್ರಕಾರವಾಗಿಯೇ ಸ್ಥಳೀಯ ಸರ್ಕಾರಗಳು ಸ್ಥಾಪನೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಸ್ಥಳೀಯ ಸರ್ಕಾರದ ಲಕ್ಷಣಗಳು, ಸ್ಥಳೀಯ ಸರ್ಕಾರದ ಬೆಳವಣಿಗೆ, ಸ್ಥಳೀಯ ಸರ್ಕಾರದ ಮಹತ್ವ ಮತ್ತು ಅಶೋಕ್ ಮೆಹ್ತಾ ಕಮಿಟಿಯ ಶಿಫಾರಸುಗಳು ಮತ್ತು ಬಲವಂತರಾಯ್ ಮೆಹ್ತಾ ಕಮಿಟಿಯ ಶಿಫಾರಸುಗಳು ಇವಿಷ್ಟು ಕೂಡ ಮೊದಲನೇ ಯೂನಿಟ್ನಲ್ಲಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟು
ಕ್ಲಾಸ್ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳು ಏನು ಬರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಸೋರ್ಸ್ಗಳು ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತೆ ಪಾಠ ಪ್ರವಚನವನ್ನು ಕೂಡ ಮಾಡ್ತೀನಿ. ಸದ್ಯಕ್ಕೆ ಈಗ ಜಸ್ಟ್ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೀನಿ. ಮೊದಲನೇ ಯೂನಿಟಿನ ಇಂಟ್ರೊಡಕ್ಷನ್ ಇದು. ಮೊದಲನೇ ಯೂನಿಟಲ್ಲಿ ಇಷ್ಟಿದತೆ. ನೆಕ್ಸ್ಟ್ ಕ್ಲಾಸ್ ಏನಿದೆ ಆ ಕ್ಲಾಸಲ್ಲಿ 2ನೇ ಯೂನಿಟ್ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.